ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಬಂದು ಇವತ್ತು ಬಂದು ಟೈಮ್ ಆಲ್ರೆಡಿ ಇವಾಗ 1 ಗಂಟೆ ಆಗ್ತಿದೆ ಗೈಸ್. ನಾನು ಇವಾಗ ಕೆಂಗೇರಿ ಹತ್ರ ಇದ್ದೀನಿ. ಇವತ್ತಿನ ಲಾಗ್ಸ್ ಏನಪ್ಪಾ ಅಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇದೇ ಒಂಟಿಯಾಗಿ ಟ್ರಾವೆಲ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಆದ್ರೂ ಒಂಥರ ಮಜಾ ಗೈಸ್. ಒಂಟಿಯಾಗಿದ್ದಷ್ಟು ಯಾವ ಟೆನ್ಷನ್ಸು ಇರಲ್ಲ. ಅಯ್ಯೋ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅನ್ನೋ ಟೆನ್ಷನ್ಸ್ ಇರಲ್ಲ. ಒಂಟಿ ಟ್ರಾವೆಲ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಕೂಡ ಬರುತ್ತೆ. ಇವಾಗ ನಾನು ಕೆಂಗೇರಿಯಿಂದ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಂದು ಊರಿಗೆ, ನಮ್ಮೂರಿಗೆ. ಹಾಗೇನೆ ನಮ್ಮೂರ ಹೇಗಿದೆ ಏನು ನಮ್ಮನೆ ಎಲ್ಲ ತೋರಿಸ್ತೀನಿ. ಆಲ್ರೆಡಿ ಒಂದ್ಸಲ ನಮ್ಮನೆ ಯುಗಾದಿ ಹಬ್ಬ ಅದೊಂದು ಲಾಗಲ್ಲಿ ಮಾಡಿದ್ದೀನಿ ನಮ್ಮನೆಯದು, ತೋರಿಸ್ತೀನಿ ಬನ್ನಿ. ನಾನು ಇವಾಗ ಕೆಂಗೇರಿಯಲ್ಲಿ ಇದ್ದೀನಿ ಗೈಸ್. ಆಲ್ರೆಡಿ ಕಾರ್ ಅವ್ರು ಬಂದಿದ್ದಾರೆ. ಅವ್ರನ್ನ ಹೋಗಿ ಕಾರ್ ಹತ್ಕೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್. ಅಷ್ಟೊತ್ತಿಂದ ಕೆಂಗೇರಿಯಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಸುಸ್ತಾಗಿ ಹೋಗ್ಬಿಟ್ಟೆ. ಅದಕ್ಕೆ ಒಂದು ಮ್ಯಾಂಗೋ ತಿನ್ನೋಣ ಒಂದು. ಅಷ್ಟರಲ್ಲಿ ಅವ್ರು ಇನ್ನೂ ಎಲ್ಲೋ ಇದ್ದಾರೆ ಅಂತೆ, ನೈಟ್ ರೋಡ್. ನನಗೂ ಕೂಡ ಗೊತ್ತಿಲ್ಲ ಯಾವ ರೋಡು ಅಂತ. ಅಷ್ಟರಲ್ಲಿ ನಾನು ಒಂದು ಮ್ಯಾಂಗೋ ತಗೊಂಡು ತಿನ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನಂಗೂ ಹೊಸ್ವಾಗ್ತಾ ಇರ್ತೀನಿ. ಮಾರ್ನಿಂಗ್ ಇನ್ನ ಏನೂ ತುಂಬಿಲ್ಲ ಗೈಸ್. ಸೊ ಮ್ಯಾಂಗೋ ಅಂಕಲ್, ನಮಗೂ ಒಂದು ಮ್ಯಾಂಗೋ ಅಂದ ತಕ್ಷಣ ಹಿಡ್ಕೊಂಡಿದ್ಬಿಟ್ಟಿದ್ದಾರೆ ಗೈಸ್. ತಗೊಂಡ್ಬಿಟ್ರೆ ಒಂದು ನಿಮಿಷ, ನಾನು ಅದೇ ಮೊಬೈಲಿಂದ ಪೇ ಮಾಡಬೇಕು. ಸೊ ಇದ್ರಲ್ಲೇ ವಿಡಿಯೋ ಮಾಡಬೇಕು, ಕಷ್ಟ ಆಗುತ್ತೆ. ಹಾಗಾಗಿ ಕಟ್ ಮಾಡ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಬ್ಬ ಗ್ರಾಹಕರಿಗೂ ಹಣ್ಣು ಮಾಡುವ ವ್ಯಾಪಾರಿಯ ನಮಸ್ಕಾರಗಳು. ಈ ದಿನದ ವಿಶೇಷವಾಗಿ ತಮಗೆ ಹೇಳುವುದೇನೆಂದರೆ, ಪ್ರತಿಯೊಂದು ಅಂಗಡಿಯಲ್ಲೂ ಹೋಗಿ ನಿಮ್ಮ ಸ್ವಇಚ್ಛೆಯ ತಿಂಡಿ ತಿನಿಸುಗಳನ್ನು ತಿನ್ನುವ ಮುಂಚೆ ಅಟ್ಲೀಸ್ಟ್ 30 ಸೆಕೆಂಡ್ ಆದರೂ ಆ ಅಂಗಡಿಯನ್ನು ವೀಕ್ಷಣೆ ಮಾಡಿ ಅದರಲ್ಲಿ ಚೆನ್ನಾಗಿರುವಂತಹ ಪದಾರ್ಥಗಳನ್ನು ಸೇವಿಸಬೇಕಾಗಿ ನಮ್ಮ ಗ್ರಾಹಕರಲ್ಲಿ ವಿನಂತಿ. ನಮ್ಮ ತಂದೆಯವರು ಹೇಳುತ್ತಿದ್ದರು, ಗ್ರಾಹಕರೇ ದೇವರಿದ್ದಂತೆ, ಆದರೆ ದೇವರಿಗೆ ಸಾಲ ಕೊಡಲು ಸಾಧ್ಯವೇ? ಯಾವುದೇ ಕಾರಣಕ್ಕೂ ಎಲ್ಲೂ ಕ್ರೆಡಿಟ್ ಅನ್ನು ಮಾಡಕ್ ಹೋಗ್ಬೇಡಿ. ಅವರಿಗೆ ಸ್ವಲ್ಪ ಆದ್ರೂ ಹಣವನ್ನು ಕೊಟ್ಟು ನೀವು ತಿನ್ನಬೇಕಾದ ಇಷ್ಟವಾದ ಹಣ್ಣುಗಳನ್ನು ಸ್ವೀಕರಿಸಿ ತಿಂದು ಎಂಜಾಯ್ ಮಾಡತಕ್ಕದ್ದು. ಇಂತಿ ನಮ್ಮ ಗ್ರಾಹಕರ ಅಭಿಮಾನಿ. ಅಂಕಲ್ ತುಂಬಾ ಮಾತಾಡ್ಬಿಟ್ರಲ್ಲ ಗೈಸ್. ಸೊ ನಾನು ಕೇಳಿದ್ ಒಂದೇನೆ, ಸ್ವೀಟ್ ಆಯ್ತಾ, ಹುಳಿ ಆಯ್ತಾ ಅಂತ. ಸ್ವೀಟ್ ಇದ್ರೆ ಕಾಸು ಕೊಡಿ, ಇಲ್ಲಾಂದ್ರೆ ಕಾಸು ಕೊಡ್ಬೇಡಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟು ಕಿತ್ಕೊಂಡು ಮಾತಾಡ್ಬಿಟ್ರೆ ನಾನು ಏನ್ ಹೇಳ್ದೆ ಅಂತ ಮಾತಾಡಿದ್ರೆ ಗೊತ್ತಿಲ್ಲ. ಏನು ಓಕೆ ಗೈಸ್, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅರ್ಥ ಆಯ್ತಾ? ಅವ್ರು ತುಂಬಾ 30 ಸೆಕೆಂಡ್ ನೋಡಿ ಅದರಲ್ಲಿ ಚೆನ್ನಾಗಿರೋ ಪದಾರ್ಥವನ್ನು ಆಯ್ಕೆ ಮಾಡಿ ಅದನ್ನು ತೆಗೆದುಕೊಂಡು ತಿನ್ನಬೇಕಾಗಿ ನನ್ನದು ಮತ್ತೊಮ್ಮೆ ಕಳಕಳಿಯ ಮನವಿ. ಇದು ಯಾವ ಸ್ಟಾಪ್ ಅಂದ್ರೆ ಕದಂಬ ಸ್ಟಾಪ್. ಕೆಂಗೇರಿ ಕದಂಬ ಹೋಟೆಲ್ ಆಪೋಸಿಟ್ ಬಸ್ ಸ್ಟಾಪ್. ಅಂಕಲ್ ನಿಮ್ಮ ಹೆಸರು? ಶಿವಕುಮಾರ್ ಶಿವಣ್ಣ. ಅಂಕಲ್ ಹತ್ರ ಮಾತಾಡಿದ ಇಷ್ಟೋ ತನಕ ಗೈಸ್. ನಾನು ನಾನು ಪೇ ಮಾಡಿದ್ದೀನಿ 40 ರುಪೀಸ್. ತಿನ್ಕೊಂಡು ಇವಾಗ ನಾನು ಹೋಗ್ಬೇಕು. ಕಾರ್ ಇನ್ನೂ ಬಂದಿಲ್ಲ, ಕಾರ್ಗೋಸ್ಕರ ವೇಟಿಂಗು. ಸೊ ಕಾರ್ ಬರೋ ತನಕ ವೇಟ್ ಮಾಡ್ತಾರೆ. ಇಲ್ಲಿ ಕಾರ್ ಬಂತು ಗೈಸ್. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪ ಫುಲ್ ಬಿಸಿಲು ನಮ್ಮೂರು. ಸೊ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಇವಾಗ ಮೀಲ್ಸ್ ಮಾಡಿದ್ದೀನಿ, ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಅದನ್ನ ತಗೊಂಡು ತಿನ್ಬಿಟ್ಟು ಬೇಗ ಮನೆ ಹೋಟೆಲ್ ಬಿಡೋಣ. ಹೋಟೆಲಲ್ಲಿ ಜನನೇ ಇಲ್ಲ. ಟೈಮ್ ಬಂದು 2 ಗಂಟೆ ಆದ್ರೂ ಹೋಟೆಲಲ್ಲಿ ಜನ ಇಲ್ಲ. ಏನಪ್ಪಾ ಯಾವ್ದೋ ಹೋಟೆಲ್ ಬಂತನೂ ನಂಗೂ ಸರಿಯಾಗಿ ಗೊತ್ತಿಲ್ಲ. ಹೈವೇಲಿ ಒಂದು ಹೋಟೆಲ್ ನೇಮ್ ನೋಡ್ಲಿಲ್ಲ ಗೈಸ್, ಸಾರಿ. ಆಚಾರ್ಯ ಭವನ. ಸೊ ವೆಜಿಟೇರಿಯನ್, ಇದು ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ನಾನು ಮಿನಿ ಮೀಲ್ಸ್ ಹೇಳಿದ್ದೀನಿ. ಅವ್ರು ಕೊಟ್ಟ ತಕ್ಷಣ ಬೇಗ ತಿನ್ಬಿಟ್ಟು ಬೇಗ ಹೋಗೋಣ. ತುಂಬ ಕಾಯ್ತಾ ಇರ್ತೇನೆ ನೋಡಿ ಗೈಸ್. ಫೈನಲಿ ಊಟ ಬಂದೈತೆ, ಮಿನಿ ಮೀಲ್ಸು. ಸೊ ತಿಂತಾ ಇದ್ದೀನಿ. ಹೇಗಿದೆ ಅಂತ ಇಲ್ಲಿದು ಟೇಸ್ಟ್ ಮಾಡಿ ನೋಡೋಣ. ಮದ್ದೂರುದು ಚೆನ್ನಾಗಿದೆ, ಓಕೆ, ಬೆಟರ್. ಬಿಸಿಲಲ್ಲ ಗೈಸ್, ತುಂಬಾ ಬಿಸಿಲಿದೆ ನಮ್ಮೂರ್ ಸೈಡು. ತುಂಬಾ ಕಪ್ಪಾಗ್ಬಿಟ್ಟಿದೀನಿ ನಾನು, ತುಂಬಾ ಬಿಸಿಲು.
ಯಾರಾದ್ರೂ ಈ ತರ ಒಬ್ಳೇನೆ ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಈ ತರ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಇರೋರು ಇದ್ರೆ ನನಗೆ ಕಮೆಂಟ್ಸ್ ಮಾಡಿ. ಯಾಕಂದ್ರೆ ನಾನು ಯಾವಾಗ್ಲೂ ಸಿಂಗಲ್ಲೇ, ಅದಕ್ಕೆ. ನೋಡಿ ಗೈಸ್, ಹೈವೇ ಇದು, ಮದ್ದೂರ್ ಹೈವೇಲಿ ಇದೀನಿ ನಾನು ಇವಾಗ. ಸೊ ಹೊರಡದೆ, ಫುಲ್ ಗಾಳಿ ಇದೆ. ಆಶ್ಚರ್ಯ ಭವನ ಊಟದಲ್ಲಿ ಹೋಟೆಲಲ್ಲಿ ಊಟ ಮಾಡಾಯ್ತು. ಇವಾಗ ಮಂಡ್ಯಗೆ ಹೋಗೋದೇನೆ. ಮಂಡ್ಯಗೆ ಹೋಗ್ಬಿಟ್ಟು ನಮ್ಮನೆ ಬಡವ್ರ ಮನೆಗೆ ಏನೋ ಅನ್ಕೋಬೇಡಿ, ಆದಷ್ಟು ವಿಡಿಯೋ ಮಾಡ್ತೀನಿ. ಮನೆ ಪೂರ್ತಿ ತೋರ್ಸಕ್ ಹೋಗಲ್ಲ, ಮನೆ ಮುಂದೆ ಆಚೆ ಬನ್ನಿ. ಫೈನಲಿ ಮಂಡ್ಯಕ್ಕೆ ಬಂದಿದ್ದೀನಿ ಗೈಸ್. ಸೊ ಮನೆಗೆ ಏನೋ ತಿಂಡಿ ತಗೊಂಡಿಲ್ಲ, ಮಕ್ಳು ಯಾರಿಲ್ಲ, ಸಾರಿ, ಅಕ್ಕರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಅಪ್ಪ ಅಮ್ಮನ್ಗೆ ಏನು ತಗೊಂಡಿಲ್ಲ, ಹಂಗಾಗಿ ಏನಾದ್ರು ತಗೊಂಡ್ ಹೋಗೋಣ ಅಂತ ಮಂಡ್ಯದಲ್ಲಿ ಇಳ್ಕೊಂಡಿದೀನಿ. ಸೊ ಏನಾದ್ರು ತಗೊಳ್ಳೋಣ ಬನ್ನಿ ಅಂತ ಹೇಳ್ತಾ ಮಂಡ್ಯದಲ್ಲಿ ಹೋಗ್ತಾ ಇದ್ದೀನಿ ನಾನು ಇವಾಗ. ಒಳ್ಳೆ ಸರ್ಕಲ್ ಏನು ಫ್ರೂಟ್ಸ್ ತಗೊಳ್ಳೋದು, ಅದಾದ್ಮೇಲೆ ಬೇಕರಿಗೆ ಹೋಗ್ಬಿಟ್ಟು ಕೇಕ್ ಏನಾದ್ರು ತಗೊಂಡು. ಮಾರ್ಕೆಟ್ ಗೈಸ್ ತುಂಬಾ ದೂರ ಇದೆ, ಅಲ್ಲಿಂದ ಕಾರ್ ನಿಲ್ಸ್ಬಿಟ್ಟು ಇಲ್ಲಿವರೆಗೂ ನಡ್ಕೊಂಡ್ ಬಂದೆ. ಅಬ್ಬಾ, ಈ ಕಡೆ ಎಲ್ಲ ಅಷ್ಟು ಮಳೆ ಇಲ್ಲ ಗೈಸ್, ಆ ಕಡೆ ಎಲ್ಲ ಮದ್ದೂರ್ ಸೈಡ್ ಎಲ್ಲ ತುಂಬಾ ಮಳೆ ಐತೆ. ಈ ಕಡೆ ಪರವಾಗಿಲ್ಲ. ಸೊ ಬಾರ್ಗಿಂಗ್ ಮಾಡಿ ಹೆಂಗ್ ತಗೊಳ್ಳೋದು ಅಂತ ನನಗಂತೂ ಬರೋದಿಲ್ಲ. ನಮ್ಮಮ್ಮ ಬಾರ್ಗಿಂಗ್ ಮಾಡಿ ತಗೊಳ್ತಾರೆ. ಲೈಕ್ ನಾನು ಎಷ್ಟು ಅಮೌಂಟ್ ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು ತಗೊಂಡ್ ಬಂದ್ಬಿಡ್ತೀವಿ. ಇನ್ನು ಮಾರ್ಕೆಟ್ ತುಂಬಾ ದೂರ ಇದೆ, ಸಿಕ್ಕಾಬಟ್ಟೆ ಸೆಕೆ. ನಮ್ಮೂರು ಇದು. ಸೊ ನಮ್ಮೂರ್ ಅಂದ್ರೆ ಇದು ಮಂಡ್ಯ ಗೈಸ್. ನಮ್ಮೂರು ಇಲ್ಲಿಂದ 20 ಕಿಲೋಮೀಟರ್ ಆಚೆ ಇದೆ. ಇಲ್ಲಿಂದ ನಾನು ನಮ್ಮೂರ್ಗೆ ಹೊರಡ್ಬೇಕು. ತುಂಬಾ ಸೆಕೆ. ಮಾರ್ಕೆಟ್ ಇನ್ನು ಮುಂದೆ ಇದೆ ಗೈಸ್, ಬನ್ನಿ ತೋರ್ಸೋಣ. ಮಾರ್ಕೆಟ್ ಕೂಡ ನಮ್ದು ಊರಲ್ಲಿ ಮಾರ್ಕೆಟ್ ಹೇಗಿದೆ ಅಂತ. ನಮ್ಮೂರ್ ಮಾರ್ಕೆಟ್ ಎಂಟ್ರಿ ಆದ್ರೆ ನನಗೆ ಬೇಕಾಗಿರೋದು ಬರೀ ಫ್ರೂಟ್ಸ್ ಮಾತ್ರ. ಅದನ್ನ ತಗೊಂಡು ಹೊರಟ್ಬಿಡೋಣ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಮತ್ತೆ ನಾನು ವಾಪಸ್ ಹೋಗ್ಬೇಕಲ್ಲ, ಮುಂದೆ ಚೆಕ್ ಮಾಡ್ತೀನಿ ರೀ ಗೈಸ್. ತರಕಾರಿ ಅಂಗಡಿನೇ ಕಾಣಿಸ್ತಿದೆ, ಫ್ರೂಟ್ಸ್ ಅಂಗಡಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಗೈಸ್. ಸೊ ಇಲ್ಲಿ ಗೈಸ್ ಯಾವ್ದು ಇಲ್ಲಿ ಫ್ರೂಟ್ಸ್ ಅಂಗಡಿ ಇಲ್ಲ. ಇಲ್ಲಿ ಯಾವ್ದೋ ಒಂದ್ 2-3 ಅಂಗಡಿ ಇದೆ, ಅಲ್ಲೇ ತಗೊಂಡ್ ಹೋಗ್ಬಿಡೋಣ. ನನಗೆ ಮಾರ್ಕೆಟ್ ಸುತ್ತಕ್ಕೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಒಂದ್ ಅಂಗಡಿಗೆ ಬಂದಿದ್ದೀನಿ, ಇಲ್ಲೇ ತಗೊಂಡ್ ಹೋಗ್ಬಿಡೋಣ. ಅಲ್ಲಿ ನಾನು ಆಪಲ್ ಮತ್ತೆ ಪೊಮೊಗ್ರಾನೇಟ್ 2 ತಗೊಂಡಿದ್ದೀನಿ. 240 rupees ಆಯ್ತು. ಬಾಯ್, ಥ್ಯಾಂಕ್ ಯು. ಗೈಸ್ ಬೇಕರಿಗೆ ಹೋಗಿ ಬೇಕರಿಲೂ ಕೂಡ ಐಟಮ್ಸ್ ಎಲ್ಲ ತಗೊಂಡಾಯ್ತು. ಸೊ ಸೀದಾ ಮನೆಗೆ ಹೋಗೋದು, ಇನ್ನೆಲ್ಲೂ ಇಲ್ಲ ನಿಲ್ಸೋದು. ಸೀದಾ ಮನೇಲಿ ಹೋಗ್ಬಿಟ್ಟು ಮನೇಲಿ ಏನ್ ಮಾಡ್ತಿದ್ದಾರೆ ಯಾರು ಇಲ್ಲ ಮನೇಲಿ, ನಮ್ಮ ಅಪ್ಪ ಒಬ್ರೇ ಇರ್ತಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ವಾಪಸ್ ಬರೋಣ. ಮತ್ತೆ ಇದು ಮಂಡ್ಯದಿಂದ ಆಚೆ ನಮ್ದು ಊರು ಇರೋದು. ಸೊ ನಮ್ಮೂರು ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಫೈನಲಿ ನಮ್ಮೂರಿಗೆ ಬಂದಿದೀವಿ ಗೈಸ್, ಇದೆ ನಮ್ಮೂರು. ಆಯ್ತಾ, ಹೇಗಿದೀಯಾ? ಬೆಳಗ್ಗೆನೆ ಬರ್ಬೇಕಂತ ಅನ್ಕೊಂಡ, ಟೈಮ್ ಸಿಗ್ಲಿಲ್ಲ. ಇವ್ರು ನಮ್ಮ ಅಪ್ಪ ಗೈಸ್. ಬಾಪ ಹೆಂಗಿದಾರೆ ನೋಡಿ, ಒಡ್ಡ ಮನೇಲಿ ಇದ್ರೆ ಹಂಗೇನೆ ನಾಯಿ ಬಡ್ಡಿ. ತೆಗಿತೀನಪ್ಪ ಗೈಸ್. ಇದೆ ನಮ್ಮ ಮನೆ ಗೈಸ್. ನೋಡಿ ಗೈಸ್, ಇದು ನಮ್ಮ ಅಕ್ಕ ಟ್ರಿಪ್ ಹೋಗ್ತಿದ್ದಾಳಂತೆ ಯಾಣಗೆ 3 ದಿನ. ಇವಾಗ MMS ಹೋಗಿತ್ತು. ಮಾತಾಡು ನಾಚ್ಕೊಳ್ತಿದ್ದಾಳೆ MMS ಹೋಯ್ತಾಗ್ತೀನಿ, ಅದಕ್ಕೆ ನಾಚ್ಕೊಳ್ತಿದ್ದಾಳೆ. ನಮ್ಮೂರಲ್ಲಿ ಎಲ್ಲ ಕಸ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಗೈಸ್. ನಮ್ಮ ಅತ್ತೆ ಅವರು ಭಾರಿ ಮಾತಾಡುತ್ತೆ. ಯಾರಿದ್ದಾರೆ? ಮಾತಾಡು. ಹೇಗಿದೆ ಅತ್ತೆ? ಚೆನ್ನಾಗಿದ್ಯಾ? ಎಲ್ಲ ನನ್ ಗಂಡ ಹಾಸ್ಟೆಲ್ಗೆ ಹಾಕ್ಬಿಟ್ಟಿದ್ದಾಳೆ ಪಾಪ ಅವನ್ನ. ವರ್ಧನ್ಗೆ 2 ಮಗು ಆಯ್ತಲ್ಲ, ಗಂಡು ಮಗುನ ಓಸದ್ ಹೆಣ್ಣು, ಇಸದ್ ಗಂಡು. ಒಳ್ಳೇದಾಗ್ಲಿ. ನೀನು ಸರಿ, ಯಾಕೆ ಹಿಂಗ್ ಕೂದ್ಲು ಬಿಟ್ಕೊ ಹುಚ್ಚಿ ಹಂಗೆ ನೋಡಿ. ನಾನು ಯಾವ್ದೋ ಇವ್ ಹೆಣ್ಣು ಹಿಂಗ್ ಗೊತ್ತಾದಲ್ಲ, ಹುಚ್ಚಿ ಚಪ್ಲಿ ಬೇರೆ ಕೈಲಿ ಚಪ್ಲಿ ಅಲ್ಲ, ಜಸಿ ಭೂಮಿ ಬಂದು ಮಂಗ್ಳೂರಲ್ಲಿ ಅವ್ರೆ. ಸದ್ಯಕ್ಕೆ ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಷ್ಟೇ. ಏನತ್ತೆ ಊಟ ಮಾಡ್ದ? ಇಲ್ಲ. ಏನ್ ತಿಂದೆ? ಸಾಂಬಾರ್.
ನಾವು ಬಂದು ಇವಾಗ ಅಪ್ಪನ್ ಕರ್ಕೊಂಡು ಹೋಗ್ತಾ ಇದೀನಿ. ಎಲ್ಲಿಗೆ? ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ. ಯಾಕೆ? ಹುಡ್ಗ ಬಂದಾನೆ ನೋಡೋಣ ಅಂತ. ಇಲ್ಲಿಗೆ ಅಲ್ಲಿ ಗಂಟ ಹೋಗ್ಬೇಕು ಹುಡ್ಗನ್ ನೋಡಕ್ಕೆ? ಇರಾಗಡತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ. ಈಗ ಯಾವ ದೇವಸ್ಥಾನಕ್ಕೆ ಹೋದೆ? ಹೋಗ್ಬಿಟ್ಟು ಬರೋದು ಹಂಗೇನೆ, ಹಂಗೆ ಬಂದ್ಬಿಟ್ಟು ಹಂಗೆ ಬಸ್ ಹತ್ತಿವಿ ಅಪ್ಪ ನಾನಿಬ್ರು. ಇಲ್ಲಿ ಬೆಂಗಳೂರಿಗೆ? ನಿಮ್ಮ ಅಪ್ಪನ ಕರ್ಕೋದ್ಯಾ? ಏಕೆ? ನೋಡೋಣ ಇನ್ನೇನು ಅವನು ಹೆಂಗಾಗ ನೋಡು, ಸಣ್ಣಾಗ ಹೋಗ್ಬಿಡನೆ. ಇಲ್ಲೇ ಇದ್ದಾರ ಮಾಡು ಪಾಪ ದಪ್ಪ ಮಾಡು. ನೋಡಿ ಗೈಸ್ ಹೆಂಗಂತಾಳೆ, ಇಲ್ಲೇ ಇದ್ದು ದಪ್ಪ ಮಾಡೋ ಹಾಗೆ ಹೀಗೆ. ನಮ್ಮ ಅಪ್ಪನ ಸಣ್ಣ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ನಮ್ಮ ಅಪ್ಪಗೆ ತಿಂಡಿ ಉಣಿಸಿ ದಪ್ಪ ಮಾಡು ಅಂತ ಹೇಳ್ತಿದ್ದಾಳೆ. ನಮ್ಮ ಅತ್ತೆ ಜಾಸ್ತಿ ಮಾತಾಡ್ತಾಳೆ. ಅವಾಗ ಅಲ್ಲಿಂದ ಬರ್ಬೇಕಾದ್ರೆ ತುಂಬಾ ಮಾತಾಡಿದ್ರು ಗೈಸ್. ಇವಾಗ ನೋಡಿದ್ರೆ ಮಾತೇ ಆಡ್ತಿಲ್ಲ. ಯಾಕೆ ಮೈ ಕೊಟ್ಬಿಟ್ಟಿದ್ದೀನಿ ಕೈ ಭಿಕ್ಷೆ ಬಿಡಕೈತಾಳೆ ಮತ್ತೆ. ಅವ ಊಟ ಹಾಕ್ರವ ಅಂತ. ಮಮ್ಮಿ ಅತ್ತೆ ಏನ್ ಮಾಡಿದಿ? ಅನ್ನ ಸಾಂಬಾರು. ಸಾಂಬಾರು. ನೋಡು ಸೊಸೆ ಬಂದವಳು ಅಪರೂಪಕ್ಕೆ, ಏನಾರು ಕೊಡೋಣ ತಿನ್ಲಿ. ಸೊಸೆನೆ ತಿಂಡಿ ತಗೋಬರ್ತಾಳೆ. ಸುಮ್ನೆ ಯಾಕಪ್ಪ ಅಡ್ಗೆ ಮಾಡಮ್ಮ ಅಂತ ನಾವ್ ಅನ್ಕೊಂಡ್ರೆ ಇದು ಹುಚ್ಚಿ ಹೆಂಗ್ ಬಂದದೆ ಇಲ್ಲಿ ಕಟ್ಕೊಂಡ್ ಹಿಂಗೆ. ಏ ಮಮ್ಮಿ ಅಪ್ಪಂಗೆ ಸ್ನಾನ ಮಾಡಿಸ್ತಾ ಇದೆ, ಅದಕ್ಕೆ ಕಾಣತ್ತೆ ಹಂಗಟ್ಟೆ. ಪಾಪನೆ ಸ್ನಾನ ಮಾಡ್ಸಕ್ ಬೆಂತಿಗ್ತಾ ಇದೆ. ಹೋಗ್ಲಿ ಬಿಡು ಆಯ್ತು. ಎಲ್ಲ ಏನ್ ತಿಂಡಿ ತಂದಿದ್ದಿ? ಎಲ್ಲ ಏನು ತರನೇ ಇಲ್ಲ. ಈ ಕಡೆ ಒಂದು ಆ ಕಡೆ ಒಂದು ಲೈಟ್ ಬರುತ್ತೆ. ಸರ್ ಫೈನಲಿ ಗೈಸ್ ನಮ್ಮ ಅಪ್ಪಗೆ ಸ್ನಾನ ಎಲ್ಲ ಮಾಡ್ಸಾಯ್ತು. ಇವತ್ತು ನಮ್ಮ ಅಪ್ಪಗೆ ಫಸ್ಟ್ ಟೈಮು ನಾನು ಸ್ನಾನ ಮಾಡ್ತಿದ್ದೀನಿ. ಸ್ನಾನ ಎಲ್ಲ ಆಯ್ತು, ನಮ್ಮ ಅಪ್ಪಂದು ಕೂಡ ಸ್ನಾನ ಮಾಡ್ಸಾಯ್ತು. ಅವ್ರು ರೆಡಿ ಆಗ್ಲಿ ಅಂತ ಬಂದಿದ್ದೀನಿ. ನಮ್ಮ ಅಕ್ಕ ಶ್ರೀನಿಗೆ ಕಾಫಿ ಮಾಡ್ಕೊಟ್ಟಿದ್ದಾಳೆ. ಕುಡಿದ್ಬಿಟ್ಟು ಆಚೆ ಮನೆಯಲ್ಲಿ ಸ್ವಲ್ಪ ಒಂದ್ 2 ನಿಮಿಷ ಕೂತಿದ್ದು ಹೊಡ್ತೀನಿ ನಾನು. ಅಪ್ಪ ನಮ್ಮೂರಲ್ಲಿ ತುಂಬಾ ಬಿಸಿಲು ಗೈಸ್, ಎಷ್ಟು ಕಪ್ಪಾಗ್ಬಿಟ್ಟಿದ್ದೀನಿ ನೋಡಿ. ಏನ್ ಸಮಾಚಾರ ತನು ಗೈಸ್? ಇದು ನಾನು ನಮ್ಮಮ್ಮ ಇದ್ದಿದ್ ಮನೆ. ನಾನು ಚಿಕ್ಕವಳಿಂದ ಇದೇ ಮನೇಲಿ ಇದ್ದಿದ್ದು. ಇವಾಗ ನಮ್ಮಮ್ಮ ಇಲ್ಲ ಸದ್ಯಕ್ಕೆ. ಬಾಗ್ಲು ಹಾಕಿದೆ ಇದು ಮನೆ. ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಇವತ್ತು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ತೀನಿ. ಒಂಥರ ಸಮಾಧಾನ ನಿಮ್ಗೆ. ನಮ್ಮ ಅತ್ತೆ ಮನೇನು ಪಕ್ಕದಲ್ಲೇ ಇರೋದು. ಅವ್ರ ಜೊತೆನೆ ಎಷ್ಟೋ ತನಕ ಮಾತಾಡಿ ಇವಾಗ ಇಲ್ಲಿ ಬಂದು ಕುತ್ಕೊಂಡೆ. ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ. ಸೊ ಚಿಕ್ಕ ಮನೆ, ಚೊಕ್ಕದಾಗಿದೆ ಅಷ್ಟೆ. ಇಲ್ಲಿಗೆ ಬಂದು ಹೋದ್ರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ. ಅಲ್ಲಿಗೆ ಬಂದಂಗೆ ಹೋದ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಗೈಸ್, ಇದೇನೆ ಶ್ರೀರಂಗಪಟ್ಟಣ ನಿಮಿಷಾಂಬ. ಇದು ಹೊಳೆ ಏನಂತಾರಪ್ಪ? ಇದೇನಂತಾರೆ? ಹೊಳೆನಾ? ಶ್ರೀರಂಗಪಟ್ಟಣದ ಹೊಳೆ. ಶ್ರೀರಂಗಪಟ್ಟಣದ ಹೊಳೆ ಲೈಕ್ ಇದು. ಇಲ್ಲಿ ಬಂದು ಇದು ತಿಥಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಇಲ್ಲಿ ಬಿಡಲ್ಲ. ಅದು ಬಂದು ಇನ್ನೊಂದ್ ಕಡೆ ಬಿಡ್ತಾರೆ. ಅದನ್ನ ಕೂಡ ನಾನು ಕೂಡ ನೋಡಿಲ್ಲ. ಅದ್ ಎಲ್ಲಿ ಸೇತುವೆ ಹತ್ರ ಅಂತ ಬಿಡ್ತಾರಂತೆ ಗೈಸ್, ನನಗೂ ಗೊತ್ತಿಲ್ಲ. ಇವಾಗ ನಾವು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರೋಣ ಬನ್ನಿ. ಮೇ ಬಿ ಒಳಗಡೆ ಫೋನ್ ಅಲೋ ಇಲ್ಲ, ವಿಡಿಯೋಸ್ ಅಲೋ ಇರಲ್ಲ. ಮೇ ಬಿ ನೋಡೋಣ, ಆದಷ್ಟು ವಿಡಿಯೋ ಒಳಗಡೆನೂ ಟ್ರೈ ಮಾಡ್ತೀನಿ ಮಾಡ್ಲಿಕ್ಕೆ. ವ್ಯೂಸ್ ಮಾತ್ರ ಸಕ್ಕದಾಗಿದೆ ಗೈಸ್ ಇಲ್ಲಿ. ಅಪ್ಪ ಇಷ್ಟ ತನಕ ಮಳೆ ಬರೋ ತರ ಇತ್ತು. ಲೈಕ್ ಇವಾಗ ಓಕೆ. ఇప్పుడు ನನಗ್ ಬುದ್ಧಿ ಬಂದಿತ್ತವೆಲ್ಲೂ. ನಮ್ಮಪ್ಪ ನಾನು ಇದುವರೆಗೂ ಎಲ್ಲೂ ಹೋಗಿರ್ಲಿಲ್ಲ ಗೈಸ್. ನಮ್ಮಪ್ಪನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಅದು ಬರಕ್ಕೆ ಒದ್ದಾಡ್ತಾ ಇದ್ರು. ಕರ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ನೆಕ್ಸ್ಟ್ ಪೂಜೆ ಮಾಡ್ಸೋಣಪ್ಪ. ಪೂಜೆ ಸಾಮಾನ್ ತಗೋಬಿಡ್ತೀವಿ ಗೈಸ್, ಬನ್ನಿ. ಶುಕ್ರವಾರ ಅಲ್ಲ, ಅದಕ್ಕೆ ರಶ್ ಅನ್ಸುತ್ತೆ ಎಷ್ಟೊಂದು. ಆಷಾಢ ಶುಕ್ರವಾರ ಆಷಾಢ ಕರಿಯಾರ. ಸಾಂಬವಿ ದೇವಸ್ಥಾನ. ಹೂವಪ್ಪ ಇಲ್ಲೇ ತಗೊಳ್ಳೋಣ. ಪೂಜೆ ಸಾಮಾನ ಅಪ್ಪ ಇಲ್ಲೇ ತಗೊಳ್ಳೋದಪ್ಪ. ಎಲ್ಲಾರು ತಗೊಳ್ಳಿ, ಎಲ್ಲಾರು ತಗೋಬಹುದು. ಎಲ್ಲಾರು ಅಮ್ಮ ಹೂವ ಪೂಜೆ ಮಾಡಿಸ್ಬೇಕು. ಅದಕ್ಕೆ
ಇದಕ್ಕೆ ಏನದು ಏನೇನ್ ಹಾಕ್ಬೇಕು? ಹಣ್ಣೆಲ್ಲ ಇದಾವ ಅಂತಾನ? ಸಾರಿ ಇಲ್ಲ ಬೇಡ. ಇದು ಬಂದು ಅಮೌಂಟ್ ಕೊಡ್ಬೋದಾ? ಸರಿ, ಪೂಜೆ ಸಾಮಾನ್ ತಗೊಂಡಿದೀವಿ ಗೈಸ್, ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀವಿ. ಪಾಪ ಇಲ್ಲಿಂದ ಅಲ್ಲಿಂದ ಹೋಗ್ಬೇಕು. ಬನ್ನಿ ಹೀಗೆ ಪಾಪ ಒಳಗಡೆ ಹೋಗಮ್ಮ. ಅದನ್ ಬಿಡು ನೀನು. ಗೊತ್ತಿಲ್ಲ ಪಾಂಚ ಬಿಟ್ಟು ಇಲ್ಲಿ ಏನಿದು ಇವತ್ತೇ ರಸ್ ಇಲ್ಲ ಕಣೆ. ಎಲ್ಲಿ ಇಲ್ಲೇನೆ ಯೋಗ ನೋಡಿ ಅಲ್ಲಿ ಯಾಕನ ಲೈನ್ ಬರ್ಬೇಕಾದ ಬಾ. ದರ್ಶನಕ್ಕೆ ದಾರಿ ಹಿಂಗೇನೆ ಬನ್ನಿ ಸರ್. ಕಟ್ ಮಾಡಿ ವಿಡಿಯೋ ತಗೊಳ್ಳಿ ಸರ್, ಇಲ್ಲಾಂದ್ರೆ ಎಡಿಟ್ ಮಾಡೋದ್ ಕಷ್ಟ ಆಗುತ್ತೆ. ಎಷ್ಟಣ್ಣ ಪ್ಲೀಸ್ ಅಣ್ಣ ಪ್ಲೀಸ್. ಪರಮಾತ್ಮ ಮೇಘವೇ ಎಲ್ಲಿ ಬಂದೆ ಇಲ್ಲಿ ಅಪ್ಪ ಹುಷಾರು. ನೋಡಿ ಮಾರ್ಗ ಅಲ್ಲ, ನಾವು ಉಲ್ಟಾ ಬಂದಿದ್ದೀವಿ. ಉಲ್ಟಾ ಹಾ ಭಗವಂತ ಸಿಂಹಗರ್ಜನೆ. ಪೂಜೆ ಮಾಡ್ತಿದ್ದಾರೆ. ಸಣ್ಣ ಮಾಡ್ಕೊ ಬನ್ನಿ ಗೈಸ್ ಫೈನಲಿ ದರ್ಶನ ಚೆನ್ನಾಗಾಯ್ತು. ಲೈಕ್ ಪೂಜೆ ಎಲ್ಲ ಮಾಡ್ಸಾಯ್ತು. ಏನಂದ್ರೆ ಒಳಗಡೆ ಫೋಟೋಸ್ ಫೋನು ಎಲ್ಲ ಅಲೋ ಇಲ್ಲ, ವಿಡಿಯೋಸ್ ಎಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋಸ್ ಮಾಡಿದೀವಿ. ಸೊ ಇವಾಗ ಬನ್ನಿ ಹೊಳೆ ತೋರಿಸ್ತೀವಿ. ಶ್ರೀರಂಗಪಟ್ಟಣದ ಹೊಳೆ ಎಷ್ಟು ಚೆನ್ನಾಗಿ ಹರಿತಿದೆ ಅಂದ್ರೆ ಗೈಸ್, ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರು ಇರ್ಲಿಲ್ಲ, ಇವಾಗ ಆಲ್ಮೋಸ್ಟ್ ನೀರು ಇದೆ. ಗೈಸ್ ಇಲ್ಲಿ ಸ್ನಾನ ಮಾಡೋರೆಲ್ಲ ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಎಲ್ಲ ಡ್ರೆಸ್ ಸೆಲೆಕ್ಟ್ ಮಾಡ್ಕೋಬಹುದು. ಕಾಯಿ ಕೊಡ 3 ಕೊಡ್ಬೇಕು. ಒಬ್ರಿಗೆ ಹಣ್ಣಿದಾವ ಹಣ್ಣಿದ ಅವ್ರ ಹೆಚ್ಚು ಕೊಡೋಕೊಡಿ ಅವ್ರಿಗೆ. ಶಿವ ಶಂಕರ ನಡಿಯ ಬಾರ ಬರ್ತಿದ್ದೆ. ಅವ್ರ ಗುಡ್ಡೆ ಬಟ್ಲುಗಳು ಅವು ತರಕಾರಿ ಬದನೆಕಾಯಿ ತಗೊಂಡು ಸೊಪ್ಪೆಲ್ಲ ಚೆನ್ನಾಗೈತೆ ಅಪ್ಪ, ತಗೊಂಡೋಗ್ಬಿಡ್ಲಾ ಬೆಂಗಳೂರಿಗೆ? ಆಂಟಿ ಇದೆಷ್ಟು ಸೊಪ್ಪು? ಆಂಟಿ ಸೊಪ್ಪು ಗೊತ್ತು ನನ್ಗೆ, ಆದ್ರೆ ಏನಂತಾರೆ ಎಷ್ಟು ಕಟ್ಟು ಅಂದೆ? 6 ಕಟ್ಟು 50 ರೂಪಾಯಿ ಅಂತೆ. ತಗೊಳ್ಳದ ಚೌಕಸಿ ಮಾಡಿ ನೀನು. ಅಜ್ಜ ಅಂತೀರ, ಅವ್ರ ಹಂಗ ಆಗಿದ್ದಾರೆ ಅಷ್ಟೇ. ಕಡಿಮೆ ಮಾಡಿ ಕೊಡಿ, 50 ರೂಪಾಯಿಗೆ ಒಂದ್ ಜಾಸ್ತಿ ಕೊಡಿ, ತಗೊಳ್ತೀವಿ. ಬೆಂಗಳೂರಿಗೆ ತಗೊಂಡೋಗ್ತಿರೋದು. ಯಾವ್ ತಗೋಬೇಕಪ್ಪ? ಆಂಟಿ ಇದನ್ನೇ ಬೇಡ ಜಾಸ್ತಿ, ನಾವ್ ಅದನ್ನೇ ಮಾಡಲ್ಲ. ಅದೆರಡು ಕೊಡಿ, ಮಿಕ್ಕಿರೋದು ಒಂದೊಂದ್ ಹಾಕಿ. ಅದ್ ಬೇಡ, ಇದ್ ಬೇಡ, ಇದ್ ಬೇಡ ನನ್ಗ. ಮೆಂತ್ಯ ಕೊಡಿ. ಹೆಸರು ಹೇಳ್ಬಿಟ್ಟು ಕೊಡಿ, ನನಗೆ ಗೊತ್ತಿಲ್ಲ. ನನಗ್ ಮಾಡಕ್ಕೆ ಬರೋದಿಲ್ಲ ಸಾಂಬಾರು. ಇದು ಬೇಡ, ಅದ್ರ ಬದಲು ಇದೇ ಸೊಪ್ಪು ಹಾಕಿ. ಬೇಡ, ಇದೇ ಸೊಪ್ಪು ಹಾಕಿ. ಗೈಸ್ ನಿಜವಾಗ್ಲೂ ನನ್ಗೆ ಸೊಪ್ಪು ಹೆಸರುಗಳು ಗೊತ್ತಿಲ್ಲ, ಏನೋ ಒಂದು ತಗೊಳ್ತಾ ಇದೀವಿ, ಮಾಡ್ತಾ ಇದೀವಿ. ₹50 ಫೋನ್ ಪೇ ಐತಾ? ಅಯ್ಯೋ ನಮ್ಮ ಹತ್ರ ಕಾಸಿಲ್ಲ. ಫೋನ್ ಪೇ ಮಾಡ್ಕೊಳ್ಳಿ. ಓಕೆ ಗೈಸ್, ನನ್ನ ಹತ್ರನು ಕಾಸಿಲ್ಲ. ಇವ್ರು ಫೋನ್ ಪೇ ನೋಡಿದ್ರೆ ಆಗಲ್ಲ ಅಂತಿದ್ದಾರೆ. ಸೊ ನನ್ ಫೋನ್ ಪೇ ಬಿಟ್ರೆ ಕಾಸಿಲ್ಲ. ಅದೇ ಫೋನಲ್ಲಿ ವಿಡಿಯೋ, ಅದೇ ಫೋನಲ್ಲಿ ಇದಿರೋದ್ರಿಂದ ಕಟ್ ಮಾಡಿ ಮಾಡ್ತಾ ಇದೀನಿ ಗೈಸ್. ಒಂದ್ ನಿಮಿಷ. ಕುದುರೆ ನೋಡು, ಕುದುರೆ ಕೊಡ. ಹಿಡ್ಕದಿನ್ ಬಾ. ಸರಿ
ಫೈನಲಿ ಗೈಸ್ ನಿಮಿಷಮ್ಮ ದೇವಸ್ಥಾನ ನೋಡಾಯ್ತು. ಸೊ ಇವಾಗ ನಾವು ಯಾವ್ದಪ್ಪ ಇನ್ನೊಂದಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲಾರು ಇವಾಗ ಆಷಾಢ ಇರೋದ್ರಿಂದ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ. ಫೋನ್ ಅಲೋ ಇಲ್ದೋರ ಕಾರಣ ನಾವು ವಿಡಿಯೋ ಮಾಡಕ್ ಆಗಿಲ್ಲ ಅಷ್ಟೊಂದು. ಸೊ ಅಲ್ಲಿ ಹೋಗೋಣ ಬನ್ನಿ ಗೈಸ್. ಇವಾಗ ನಾವು ದೇವಸ್ಥಾನ ಹತ್ರ ಬಂದಿದೀವಿ, ನಾನು ನಮ್ಮಪ್ಪ ಇಬ್ರುವೆ. ನಮ್ಮಪ್ಪ ಪುರಾಣದ ಕಾಲದಿಂದ ದೇವಸ್ಥಾನ ಹೇಗಿತ್ತು ಅಂತ ಕತೆ ಹೇಳ್ತಾ ಇದ್ರು ಕಾರಲ್ಲಿ ಬರ್ಬೇಕಾದ್ರೆ. ಏನಪ್ಪ ಇವಾಗ ಅದೇ ಈ ದೇವಸ್ಥಾನಕ್ಕೆ ಏನದು ರಂಗನಾಥ ಸ್ವಾಮಿ ಮಲ್ಕೊಂಡಿರೋದು ಯಾಕೆ ಅಂತ ಹೇಳ್ತಾ ಇದ್ದಲ್ಲ. ಸ್ವಾಮಿ ಮಲಗುತ್ತಾವನು ಯಾಕೆ ದೇಶ ಪ್ರಳಯ ಆಗಂಗೆ ನೋಡ್ಕೊತೀವಿ ಅಂತ ಮಲಿಕೊಂಡ. ಕೂಗದಾಗ ಪ್ರಳಯ ಆಗ್ಲಿ ಅಂದ್ರೆ ಬಿಳಿಕಾಗೆ ಕೂಗುದ್ರೇನೆ ಪ್ರಳಯ ಎದೊಳ್ತಾರಂತೆ ರಂಗನಾಥ ಸ್ವಾಮಿ. ಪ್ರಳಯ ಆವಾಗ ರಂಗನಾಥ ಸ್ವಾಮಿ ಆದ್ರೆ ದೇಶ ಎಲ್ಲ ಪ್ರಳಯ ಆಗುತ್ತೆ ಅಂತ ಅವರು ಮಲ್ಕೊಂಡಿದಾರಂತೆ. ಆಗಿನ ಕಾಲದವರು ಹೇಳ್ತಿದ್ದಾರೆ. ಇವ್ರು ಆಗಿನ ಕಾಲದವ್ರಲ್ಲ, ನಮ್ ಕಾಲದವ್ರಲ್ಲ ಬಲ್ಲ ಇವ್ರು. ದೇವಸ್ಥಾನಕ್ ಬಂದಿದೀವಿ ಗೈಸ್, ಹೇಗಿದೆ ನೋಡಿ. ಸೊ ನಾವಿವಾಗ ಬಂದಿರೋದು ಈ ದೇವಸ್ಥಾನಕ್ಕೆ, ರಂಗನಾಥ ಸ್ವಾಮಿ ದೇವಸ್ಥಾನ ಗೈಸ್. ಸೊ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಶುಕ್ರವಾರ ಇರೋದ್ರಿಂದ ಏನೋ ಸ್ಪೆಷಲ್ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ಒಳಗಡೆ ಇಲ್ಲೂ ಕೂಡ ಫೋಟೋ ಕ್ಯಾಮ್ರಾಸ್ ಅಲೋ ಇಲ್ಲ. ಸೊ ಆದಷ್ಟು ವಿಡಿಯೋ ಮಾಡ್ತೀನಿ ಗೈಸ್. ಒಳಗಡೆ ಆದಷ್ಟು ಜನವೇ ಇಲ್ಲ ಡೆಫಿನೆಟ್ಲಿ ಫೋನ್ ಇಸ್ಕೊಬಿಡ್ತಾರೆ ಗೈಸ್. ಹಾಗಾಗಿ ಸ್ವಲ್ಪ ವಿಡಿಯೋನ ಕಟ್ ಮಾಡಿ ಲೈಕ್ ಮಾಡ್ತಾ ಇದೀನಿ. ನಮ್ಮಪ್ಪ ಹಿಂದೆಯಿಂದ ಬರ್ತಿದ್ದಾರೆ, ಬನ್ನಿ ಗೈಸ್. ಫೈನಲಿ ನಮ್ದು ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯ್ತು. ಸೊ ಇದು ತಗೊಂಡು ತುಳಸಿ ಎಲೆ ತಗೊಂಡು ಸೊ ಇವಾಗ ದೇವಸ್ಥಾನ ರೌಂಡ್ ಹಾಕೊಂಡು ಹೋಗ್ತಾ ಇದೀವಿ. ಬಾ ಅಪ್ಪ. ಸೊ ಕತ್ಲೆ ಇದೆ ಗೈಸ್, ಆಲ್ಮೋಸ್ಟ್ ಕವರ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ಸೊ ಯಾರ್ಯಾರು ಇನ್ನು ಶ್ರೀರಂಗಪಟ್ಟಣ ನೋಡಿಲ್ಲ ನೋಡಿ ಒಂದ್ಸಲ ವಿಸಿಟ್ ಆಗಿ, ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ನಾನ್ ನಮ್ಮ ಅಪ್ಪ ಕರ್ಕೊಂಡ್ ಬಂದಿದ್ದೀನಿ ಇವತ್ತು. ನಮ್ಮಪ್ಪ ನನ್ ಜೊತೆ ಇವತ್ತು ಬಂದಿರೋದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಆಮೇಲಿಂದ ಕೇಳೋಣ ಬನ್ನಿ. ಇದು ಗೈಸ್ ರಂಗನಾಥ ಸ್ವಾಮಿ ಪಾದಗಳು. ಸೊ ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ. ಸ್ವಾಮಿ ಪಾದ ಹೊರದು ಅಂತೂ ಇಂತೂ ದರ್ಶನ ಎಲ್ಲ ಚೆನ್ನಾಗಾಯ್ತು. ಸೊ ಅಷ್ಟೊಂದೇನ್ ಕ್ರೌಡ್ ಇಲ್ಲ. ಲೈಕ್ ಇವತ್ತು ಶುಕ್ರವಾರ ಇರೋದ್ರಿಂದ ಎಲ್ರು ಪೂಜೆ ಮಾಡಿ ಬೆಳಿಗ್ಗೆನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಮ್ದು ಗುಡ್ ಲಕ್ ಅಂತ ಅನ್ಕೊಳ್ತೀವಿ. ದೇವ್ರ ದರ್ಶನ ಚೆನ್ನಾಗಾಯ್ತು. ಮನೆಗೆ ಹೋಗೋಣ ಆಯ್ತಾ? ಅಷ್ಟೇನಾ? ಸಮಾಧಾನನಾ? ಹೋಗೋಣ ಚಲ ಇದೆ ಮತ್ತೆ ಖುಷಿ ಅಂತ ಹೇಳಿದಾರೆ ಗೈಸ್. ನಮ್ಮ ಅಪ್ಪನೂ ಕೂಡ ನಾವು ಹೊಡ್ತಾ ಇದೀವಿ. ಬಿಡಿ. ಓಕೆ, ಒಂದ್ ನಿಮಿಷ ಇರಿ, ನೀವು ಮಾತಾಡೋದ್ ಕೇಳ್ಸಲ್ಲ. ಇವತ್ತು ತಗೊಳ್ಳಿ. ಮಾತಾಡಿ. ಈಗ ಟೀ ಕುಡಿದಿರಲ್ಲ, ಹೇಗಿದೆ ನಿಮ್ಗೆ? ಕಾಫಿ ಚೆನ್ನಾಗಿದೆ. ಕಾಫಿ ಟೀ ಎಲ್ಲ ಸಬ್ಸ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಗೈಸ್, ಇದು ಅಂಗಡಿ ಬಂದ್ಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು 200 ಮೀಟರ್ಸ್ ಮುಂದೆ ಬಂದ್ರೆ ಅಂಗಡಿ ಸಿಗುತ್ತೆ. ಉಡುಪಿ ಕ್ಯಾನ್ ಟೀ ಅಂತ ಇವ್ರದ್ದು. ಸೊ ಅಂಕಲ್ ಅವ್ರ ಅಂಗಡಿಗೆ ಬಂದು ಕಾಫಿ ಕುಡೀರಿ ಅಂತ ಹೇಳ್ತಾ ಇದೀವಿ. ನಿಮ್ ಹೆಸರು ಹೇಳ್ಬಿಡಿ ಒಂದ್ಸಲ. ನಮ್ಮ ಹೆಸರು ಆರ್ಮುಗ ಬಂದ್ಬಿಡಿ. ನಮ್ಮಲ್ಲಿ ಇಡ್ಲಿ ಫೇಮಸ್. ಬಟ್ಟೆ ಹಾಕಿ ಇಡ್ಲಿ ಮಾಡ್ತೀವಿ ನಾವು. ಎಲ್ಲಾ ಕಡೆ ಪ್ಲಾಸ್ಟಿಕ್ ಹಾಕ್ತಾರೆ, ನಾವು ಪ್ಲಾಸ್ಟಿಕ್ ಇಲ್ಲ ನಮ್ಮಲ್ಲಿ. ಬಟ್ಟೆ ಹಾಕ್ತಿವಿ ನಾವು. ನೋಡಿ ಒಂದ್ಸಲಿ. ಬಟ್ಟೆ ಹಾಕಿ ಇಡ್ಲಿಗೆ ನಾವು ಬಟ್ಟೆ ಹಾಕ್ಬಿಟ್ಟು ಯೂಸ್ ಮಾಡ್ತೀವಿ. ಬೇರೆ ಕಡೆ ಎಲ್ಲ ನಿಮ್ಗೆ ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ, ನಾವ್ ಅದ್ರಲ್ಲಿ ಹಾಕಲ್ಲ. ಬರೋ ಜನಗಳಿಗೆ ಯಾವ್ದು ಕಾಯಿಲೆ ಬರಬಾರ್ದು ಅನ್ನೋ ನಮ್ಮ ಉದ್ದೇಶ. ಓಕೆ ಅಂಕಲ್, ನನ್ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಈ ಕಡೆ ಬರೋರು ಡೆಫಿನೆಟ್ಲಿ ನಿಮ್ ಅಂಗಡಿಗೆ ಬರಕ್ ಹೇಳ್ತೀನಿ. ಗೈಸ್, ಯಾರಾದ್ರೂ ನನ್ ಸಬ್ಸ್ಕ್ರೈಬರ್ಸ್ ಈ ಕಡೆ ಬರೋರು, ಶ್ರೀರಂಗಪಟ್ಟಣಕ್ಕೆ ಇರೋರು ಈ ಕಡೆ ಬಂದಾಗ ಅವ್ರ ಹೋಟೆಲ್ ಬಂದು ಊಟ ಮಾಡಿ. ತುಂಬಾ ಚೆನ್ನಾಗಿದೆ. ಕಾಫಿ ಕೂಡ ತುಂಬಾ ಚೆನ್ನಾಗಿದೆ. ಹೇಗಿದೆಯಪ್ಪ ರಿವ್ಯೂ ಹೇಳು. ಕಾಫಿ ತುಂಬಾ ಚೆನ್ನಾಗಿದೆ ಅಲ್ಲ, ಕ್ಲಾಸ್ ಆಗಿದೆ. ಓಕೆ ಗೈಸ್, ನೆಕ್ಸ್ಟ್ ಹೋಗ್ತಾ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ.
ಬಂದಿದೀವಿ ಪಾನಿಪುರಿ ತಿನ್ನೋಣ ಅಂತ ನಾನು ನಮ್ಮ ಅಪ್ಪ ಇಬ್ರು ನೋಡು ಪಾನಿಪುರಿ ತಿಂತಾ ಇದೀವಿ ಪಾನಿಪುರಿ ತಿಂತಾ ಇದೀವಿ ಯಾವ ಕೊಡ್ತಾವ್ರೆ ಇನ್ನು ಕೊಟ್ಟಿಲ್ಲ ಗೈಸ್ ತಿನ್ಬೇಕು ನಡೆ ನಡೆ ಜೋಕು ಸೈಡ್ ಬಾ ಅಲ್ಲಿ ಮಾತ್ರ ಜೋಕ ಬಾ 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 ಕರಿ ಕರಿ ತಿನ್ನಿ ಸೊ ಪಾನಿಪುರಿ ತಿನ್ಕೊಂಡು ಮನೆಗೆ ಹೊರಡ್ತೀವಿ ಗೈಸ್ ಫೈನಲಿ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ ನಾನು ನಮ್ಮ ಅಪ್ಪ ಇಬ್ರುವೆ ಸೊ ನೋಡಿ ನಮ್ಮಪ್ಪ ಮುಗೀತು ಈ ದಿನ ನಮ್ದು ಈಗಿತ್ತು ನೋಡಿ ಗೈಸ್ ನಮ್ಮ ಅಪ್ಪನ ಜೊತೆ ಇವತ್ತು ಫುಲ್ ಎಂಜಾಯ್ ಮಾಡಿದೀನಿ ನಮ್ಮ ಅಪ್ಪನೂ ಕೂಡ ನನ್ನ ಜೊತೆ ಎಂಜಾಯ್ ಮಾಡಿದ್ದಾನೆ ಬಾಪ ಇತ್ತಗೆ ಬಾ ಸೊ ಈ ಲಾಗ್ನ ಎಂಡ್ ಮಾಡ್ತಾ ಇದೀವಿ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಮತ್ತೆ ಅಷ್ಟು ವಿಡಿಯೋಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಹೇಳಿ ಎಲ್ರಿಗೂ ಬಾಯ್